ರುಗ್ಮಾಂಗದನ ಕಥೆ ಬರುವಂಥದ್ದು. ರುಗ್ಮಾಂಗದನ ಕಥೆಯಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಇದರಲ್ಲಿ ಪಿತೃಧರ್ಮ, ಭ್ರಾತೃಧರ್ಮ, ರಾಜಧರ್ಮ, ಸ್ತ್ರೀಧರ್ಮ, ಪಾತಿವ್ರತ್ಯ ಧರ್ಮ, ದಾಂಪತ್ಯದ ನಡೆಸುವ ಬಗೆ, ಮಕ್ಕಳ ಆರೈಕೆ, ದೊಡ್ಡವರ ಜೊತೆಗಿನ ವರ್ತನೆ, ಏಕಾದಶಿಯ ಮಾಹಾತ್ಮ್ಯ, ದೈವಭಕ್ತಿಯ ಸ್ವರೂಪ, ಆಪತ್ತಿನಲ್ಲಿರಬೇಕಾದಾಗ ನಡೆಸಬೇಕಾದ ಧರ್ಮ, ಅನೇಕ ಮೋಕ್ಷದ ಉಪಾಯಗಳು ಇದೆಲ್ಲವೂ ಬರುತ್ತೆ. ರುಗ್ಮಾಂಗದ ಅಂತ ರಾಜ, ಅವನು ರಾಜ್ಯಭಾರವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇರ್ತಾನೆ. ನಾನು ಸುಮಾರು 82 ಅಧ್ಯಾಯದ ಕಥೆಯನ್ನು 82 ವಾಕ್ಯದಲ್ಲಾದರೂ ಮುಗಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ದೇನೆ. ಇಡೀ ಜಗತ್ತಿನ ಎಲ್ಲ ಕಡೆಗೂ ಇವನದೊಂದು ಪ್ರಭಾವ ಇದ್ದದರಿಂದ ಆಳ್ವಿಕೆ ಇವನ ಒಳಗಿತ್ತು. ಯಮಧರ್ಮನ ಲೋಕದಲ್ಲಿ ಒಂದು ಸಮಸ್ಯೆ ಉಂಟಾಯಿತು. ಏನಾಯಿತು ಅಂದರೆ ಅವನ ಊರಿಗೆ ಬರೋರೇ ಇಲ್ಲ ಅಂತಾದರು. ಈ ಸಂಯಮನಿ ಪುರಿ ಲಾಕ್ಡೌನ್ ಆದ ಹಾಗೆ ಇಲ್ಲಿಂದ ಅಲ್ಲಿಗೆ ಹೋಗೋರಿಲ್ಲ, ಅಲ್ಲಿಂದ ಇಲ್ಲಿಗೆ ಬರೋರಿಲ್ಲ. ಅಂದರೆ ಶಿಕ್ಷೆ ಮುಗಿಸಿ ಬರೋರು ಅಂತ ಕಳಿಸ್ಲಿಕ್ಕೆ ಶಿಕ್ಷೆಗೆ ಬರೋರೇ ಯಾರಿಲ್ಲ. ನನಗೆ ಎರಡೂ ಕಡೆ ಬೇರೆಯೇ ಒಂದು ಪರಿಸ್ಥಿತಿ ಒದಗಿ ಬಂದಿತ್ತು. ಯಮನಿಗೆ ತನ್ನ ಸ್ವಧರ್ಮವನ್ನು ನಡೆಸಲಿಕ್ಕಾಗ್ತ. ಇದೆಲ್ಲ ಒಂದು ರೀತಿ ಏನು ಅಂದರೆ, ಒಂದು ಕಾಲದಲ್ಲಿ ಒಂದು ಧರ್ಮವನ್ನು ಜಾಗೃತಿಗೊಳಿಸ್ಲಿಕ್ಕೋಸ್ಕರ ಹೇಳೋದು. ಅಂದರೆ ಏನು, ಹಾಗಾದರೆ ಅವನು ಕೆಲಸನೇ ಇಲ್ಲ ಅಂತಂದರೆ ಸಂಬಳ ಏನು ಕೊಡ್ತಿದ್ದು? ನಮ್ಮದು ಪ್ರಶ್ನೆ ಎಲ್ಲೋ ಹೋಗ್ಬಿಡುತ್ತೆ. ಯಾಕಂದ್ರೆ ನಾವು ಇರೋದು ಬರೀ ಸಂಬಳ, ಮದುವೆ, ಮಕ್ಕಳು, ಶಾಲೆ, ಕೆಲಸ, ಅಲ್ಲಿ ಸಿಗುವ ಫೆಸಿಲಿಟೀಸ್ ಬಗ್ಗೆನೇ ನಾವು ಯೋಚನೆ ಮಾಡೋದು. ನಮ್ಮ ತಲೆ ಅಲ್ಲೇ ಹೋಗಿ ನಿಲ್ಲುತ್ತೆ. ಆದರೆ ಯಮಧರ್ಮನ ಯೋಚನೆ ಕೃತಯುಗದಂತೆ ಇವನ ವ್ಯವಹಾರ ಇದೆ, ಮುಂದಿನ ಯುಗ ಧರ್ಮವೂ ಕೂಡ ನೆರವೇರಬೇಕು. ಅದಕ್ಕೋಸ್ಕರ ಬ್ರಹ್ಮದೇವನ ಬಳಿಗೆ ಹೋಗಿ ಅಲ್ಲಿ ತುಂಬ ಆಲಾಪನೆ ಇದೆ. ಅಂದರೆ ನಾರಾಯಣನ ಸ್ತೋತ್ರ ಮಾಡುವವರು, ಭಗವಂತನ ಯಜ್ಞವನ್ನು ನಡೆಸುವವರು, ಬದುಕಿನಲ್ಲಿ ಹೇಗೆ ಇರುವವರು ನನ್ನ ಹತ್ರಕ್ಕೆ ಬರ್ತಾ ಇಲ್ಲ ಇತ್ಯಾದಿಗಳನ್ನೆಲ್ಲ ಹೇಳ್ತಾರೆ. ಅವನು ಯಮಧರ್ಮನ ಹತ್ರ ಆಲಾಪನೆ ಮಾಡುತ್ತಾನೆ, ತನಗೆ ಹೀಗೆ ಸಮಸ್ಯೆ ಆಗಿದೆ, ಏನು ಮಾಡೋದು ಅಂತ. ಅದಕ್ಕೋಸ್ಕರ ಏನು ಯೋಚನೆ ಮಾಡಬೇಡ ಅಂತ ತಾನೇ ಒಂದು ಆದೇಶ ಮಾಡಿ ಒಬ್ಬಳನ್ನು ಸೃಷ್ಟಿಸಿ ಕಳುಹಿಸಿಕೊಡ್ತಾನೆ. ಕಳುಹಿಸಿಕೊಟ್ಟು ಇಲ್ಲಿ ಅವಳಿಗೆ ಹೇಳ್ತಾನೆ ಏನು ನಡೆಸಬೇಕಾದದ್ದಿದೆ ಅಂತ. ರುಗ್ಮಾಂಗದ ಧರ್ಮವನ್ನು ಚೆನ್ನಾಗಿ ನಡೆಸಿ ಪ್ರಜೆಗಳು ವಿಶಿಷ್ಟವಾದ ಗುಣ ಏನಾಗಿತ್ತು ಅಂದರೆ, ನಮಗೆ ಆಶ್ಚರ್ಯ ಅನಿಸಬಹುದು, ಆದರೆ ಕೇವಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಥವಾ ವೇದ ಬಾಹಿರರು ಅವರು ಇವರು ಅಂತಲ್ಲ. ಪ್ರಾಣಿಗಳು, ಪಕ್ಷಿಗಳು, ಮನೆಯಲ್ಲಿ ಸಾಕಿದಂತಹ ಸಾಕು ಪ್ರಾಣಿಗಳು ಸೇರಿ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದುವಂತೆ. ಯಾರೋ ಹೇಳಿ ಅಲ್ಲ, ಒತ್ತಾಯಕ್ಕಲ್ಲ, ಜೋರು ಮಾಡಿ ಅಲ್ಲ, ಕಾನೂನು ಪಾಲನೆ ಅಲ್ಲ, ಅಥವಾ ಏನಾದರೂ ಕೊಡ್ತೇವೆ ಅಂತ ಆಮಿಷ ಒಡ್ಡಿ ಅಲ್ಲ. ನೀವು ನಮ್ಮ ಮತಕ್ಕೆ ಬನ್ನಿ, ನಮಗೆ ಇಲ್ಲೆಲ್ಲ ವ್ಯವಸ್ಥೆ ಇದೆ, ಬೇಕಾದಷ್ಟು ಮಾಡಿಕೊಡ್ತೇವೆ, ನಿಮ್ಮ ಕೆಲಸ ಆಗಬೇಕಾ ನಾವು ಮಾಡಿಕೊಡ್ತೇವೆ, ನಿಮಗೆ ಆಸ್ಪತ್ರೆ ಸಮಸ್ಯೆ ಇದೆಯಾ ನಾವು ಸರಿ ಮಾಡ್ತೇವೆ, ನಿಮ್ಮ ಇನ್ನೇನೋ ಬೇಕು, ಇದ್ಯಾವುದೂ ಇಲ್ಲ. ಧರ್ಮವನ್ನು ಯಾವತ್ತೂ ಕೂಡ ಈ ದೇಶ ಮಾರಾಟಕ್ಕಿಟ್ಟಿಲ್ಲ, ಬಂದವರಿಗೆ ಯಾವತ್ತೂ ಬಾಗಿಲು ಹಾಕಿಲ್ಲ. ಸತ್ಯವನ್ನು ಒಪ್ಪಿಕೊಂಡು ಬರುವವರಿಗೆ ಸದಾ ಸ್ವಾಗತ ಇದೆ, ಮೆಚ್ಚಿಕೊಂಡು ಬರುವವರಿಗೆ ಯಾವತ್ತೂ ಇಲ್ಲಿ ಒಪ್ಪಿಗೆ ಇದೆ. ಆದರೆ ನೀನು ನನ್ನ ಮಾತನ್ನು ಒಪ್ಪಿದರೆ ಮಾತ್ರ ನೀನು ಧರ್ಮಿ, ನನ್ನ ಮಾತನ್ನು ನೀನು ಒಪ್ಪದೇ ಇದ್ದರೆ ನೀನು ವಿಧರ್ಮಿ ಅನ್ನುವ ಆಕ್ಷೇಪವನ್ನು ಮಾಡಲಿಲ್ಲ. ಸ್ವತಂತ್ರವಾಗಿ ಯೋಚಿಸು. ನಿನ್ನ ಯೋಚನೆಯಲ್ಲಿ ಎಷ್ಟೆಷ್ಟು ಆಳವಾದ ಚಿಂತನೆಗಳು ಬರ್ತಾವೋ ಅಷ್ಟಷ್ಟು ನೀನು ಮಾನಸಿಕವಾಗಿ ಇನ್ನಷ್ಟು ಹೆಚ್ಚಿನ ದಾರಿಯನ್ನು ಪಡೆಯುವುದು ಸಾಧ್ಯವಾಗುತ್ತೆ ಅನ್ನುವ ರೀತಿಯಲ್ಲಿ ಅವನ ಆಳ್ವಿಕೆ ಇತ್ತು. ಆದರೆ ಒಬ್ಬ ನಾಯಕನೇ ಧರ್ಮದ ಕಡೆಗೆ ಜಾರಿದಾಗ ಪ್ರಜೆಗಳು ತನ್ನಿಂದ ತಾನೇ ತಿಳಿಯದಂತೆ ಆ ಧರ್ಮದ ಮಾರ್ಗದಲ್ಲಿ ಹೆಜ್ಜೆ ಇಡುತ್ತಾರೆ. ಲಾಭನೂ ಇದೆ, ನಷ್ಟನೂ ಇದೆ. ಒಂದು ವೇಳೆ ಒಬ್ಬ ರಾಜ ತಪ್ಪು ದಾರಿಯನ್ನೇ ತೋರಿದ ಅಂದರೆ ಪ್ರಜೆಗಳು ಅದೇ ರೀತಿ ನಡ್ಕೊಂಡ್ರು ಅಂತಾದಾಗ ಆ ಪ್ರಜೆಗಳು ನಡೆದುಕೊಂಡ ಎಲ್ಲ ತಪ್ಪು ದಾರಿಗೆ ಕಾರಣವಾದಂತಹ ನಡೆ ಯಜಮಾನನದ್ದಾದ್ದರಿಂದಾಗಿ, ರಾಜನದ್ದಾದ್ದರಿಂದಾಗಿ, ರಾಜಾ ಕಾಲಸ್ಯ ಕಾರಣಂ ಅನ್ನುವ ಕಾರಣಕ್ಕೆ ಅಷ್ಟೂ ಜನ ಮಾಡಿದ ಪಾಪಕರ್ಮದ ಮಹಾ ಕೆಟ್ಟ ಫಲವನ್ನು ರಾಜ ಅನುಭವಿಸ್ತಾನೆ. ಒಂದು ವೇಳೆ ರಾಜನ ಸನ್ನಡತೆಯಿಂದ ಪ್ರಜೆಗಳು ಧಾರ್ಮಿಕರಾಗಿ ನಡೆದು, ಹಾಗೆ ಅಂತೇಳಿ ಪ್ರಜೆಗಳ ಧರ್ಮದ ನಡೆಗೆ ಫಲವನ್ನು ಒಂದು ಕಟ್ಟು ಮಾಡಿ ರಾಜನಿಗೆ ಕೊಡುವುದಲ್ಲ, ಅದು ಬೋನಸ್. ಇವ್ರಿಗೆ ಸಿಗಬೇಕಾದ ಫಲ ಸಿಕ್ಕೇ ಸಿಗುತ್ತೆ. ನಮಗೆಲ್ಲ ಯೋಚನೆ ಏನು ಅಂದರೆ, ನಾವು ಮಾಡಿದ್ದಕ್ಕೆ ರಾಜನಿಗೆ ಸಿಗುತ್ತೆ ಅಂದರೆ ನಮ್ಗೆ ಯಾವಾಗಲೂ ನಮಗೆ ಮಾತ್ರ ಸಿಗಬೇಕು ಅನ್ನೋ ಒಂದು ಕೆಟ್ಟ ಸ್ವಭಾವ, ಅದು ಮನುಷ್ಯ ಸಹಜ ಬಿಡಿ. ನಾನು ಯಾವುದೋ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಎಲ್ರಿಗೂ ಹಾಗೆ ಅವ್ರಿಗೆ ಹೋಗುತ್ತೆ ಅಂದರೆ ನಮ್ಗೆ ಲಾಸ್ ಆಗುತ್ತಾ ಅನ್ನೋದೇ ಯೋಚನೆ. ಅದಕ್ಕೆ ನಾನು ಹೇಳಿದ್ದು ಅದು ಬೋನಸ್ ಅಂತ. ನಮ್ಗೆ ಸಿಗಬೇಕಾದದ್ದು ಯಾವತ್ತೂ ಕಮ್ಮಿ ಆಗಲ್ಲ, ಸಿಗಬೇಕಾದದ್ದು ಪೂರ್ಣ ಸಿಗುವುದರ ಜೊತೆಗೆ ರಾಜನಿಗೊಂದು ವಿಶಿಷ್ಟವಾದ ಫಲ ಇದೆ. ನಾವು ಮಾಡುವ ಪ್ರತಿಯೊಂದು ಕರ್ಮದಲ್ಲೂ ನಮ್ಮ ಗುರುಗಳ ಗುರುಗಳಿಗೆ ಅದು ಮಧ್ವಾಚಾರ್ಯರ ತನಕ ಹೋಗುತ್ತೆ. ಆಚಾರ್ಯರ ತನಕವೂ ಕೂಡ ಒಂದು ಫಲ ಅನ್ನೋದು ಅವರಲ್ಲಿ ಸೇರುವುದಂದ್ರೆ ನಮ್ಮಿಂದಾಗ ಆಯಿತು ಅಂತಲ್ಲ, ಅವರು ಮಾಡಿಸಿದ್ರಿಂದ ನಮಗೆ ಸತ್ಕರ್ಮ ಆಗಿ ನಾವು ಸದ್ದಾರಿಯಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಅದರಿಂದಾಗಿ ಅವನ ರಾಜ್ಯದಲ್ಲಿ ಎಲ್ಲೂ ಕೂಡ
ಯಾರಿಗೂ ಕೂಡ ಯಾವ ರೀತಿಯಿಂದಲೂ ಕೂಡ ಸಮಸ್ಯೆಗಳು ಇರಲಿಲ್ಲ. ಅವನಿಗೆ ಇನ್ನೂ ಸ್ವಲ್ಪ ಧರ್ಮವನ್ನು ಹೆಚ್ಚು ನಡೆಸಬೇಕು ಅಂತ ಆಸೆಯಾಗಿ ಸ್ವಲ್ಪ ಮಗನಿಗೆ ಅಭ್ಯಾಸ ಆಗಲಿ ಅಂತ ನೀನು ನನ್ನ ಜೊತೆಗೆ ಇದ್ದು ಮಾಡಪ್ಪ ಅಂತ ಅವನ ಮಗ ಧರ್ಮಾಂಗದ ಅಂತ. ಇವನ ಹೆಸರು ರುಗ್ಮಾಂಗದ, ಅವನ ಹೆಸರು ಧರ್ಮಾಂಗದ. ಈ ರುಗ್ಮಾಂಗದ ಅಂದರೆ ರುಗ್ಮ ಅಂದರೆ ರುಗ್ಮಭೂಷಣ ಪಾಲಿಸೆನ್ನನು ತಿಗ್ಮ ಕಿರಣ ಶತಪ್ರಭಾ, ಅದನ್ನೇ ಇಲ್ಲೆಲ್ಲ ರುಕ್ಮ ಅಂತ ಕರೀತಾರೆ. ಶಬ್ದದ ನಿಜವಾದ ಸ್ವರೂಪ ರುಗ್ಮಿಣಿ. ಅದು ರುಕ್ಮಿಣಿ, ರುಕ್ಮಾಯಿ, ರುಕ್ಮಿಣಿ ಅಂತ ನಾವು ದೇಸಿ ಭಾಷೆಯಲ್ಲಿ ಹೇಳೋದು ತಪ್ಪಲ್ಲ. ಅದು ಸಂಸ್ಕೃತದ ಹೆಸರಾಗಿ ನಾವು ಬಳಸುವುದಾದಾಗ ಅದು ರುಗ್ಮಿಣಿ, ರುಗ್ಮಿ, ರುಗ್ಮಾಂಗದ. ಯಾಕಂದರೆ ರುಜೋಭಂಗೆ ಅಂತ, ರುಗ್ಮ ಅಂತ 2-3 ಅರ್ಥದಲ್ಲಿದೆ. ನಮಗೆ ಬಂಗಾರ ಅನ್ನೋದು ಏನಾಗುತ್ತೆ ಅಂದರೆ ಮನೆ ಒಡೆಯೋ ಕಾರ್ಯಕ್ರಮ ಆಗುತ್ತೆ ಅಂದರೆ ರುಜೋಭಂಗೆ, ಅದು ಮನೆಯನ್ನು ಒಡೆಯುತ್ತೆ ಅನ್ನುವ ಕಾರಣಕ್ಕಾಗಿ. ಆದರೆ ಅಲ್ಲಿ ರುಗ್ಮಿಣಿ ಆಗುವಾಗ ಅವಳು ಸಹಜವಾಗಿ ಹಿರಣ್ಯವರ್ಣಾಂ ಹರಿಣೀಂ, ಅವಳು ಆನಂದಮಯವಾದಂತಹ ಸುಖಮಯವಾದಂತಹ ಸ್ವರೂಪವನ್ನು ಹೊಂದಿದವಳು. ಆದ್ದರಿಂದಾಗಿ ಅವಳು ರುಗ್ಮಿಣಿ. ಈ ರುಗ್ಮ ಅಂಗದ, ಅಂಗದ ಅಂದರೆ ತೋಳ್ಬಂದಿ, ಆ ಬಂಗಾರದ ತೋಳ್ಬಂದಿಯನ್ನು ಹಾಕಿಕೊಂಡಿದ್ದವ ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ. ಎಲ್ಲದಕ್ಕಿಂತ ಹೆಚ್ಚು ಭಗವಂತ ಅವನು ತೋಳಿನಿಂದ ಹುಟ್ಟಿದವನಲ್ವಾ, ಕ್ಷತ್ರಿಯ ರಾಜ. ಅದರಿಂದಾಗಿ ಭಗವಂತನಿಗೆ ತೋಳಿನಿಂದ ಹುಟ್ಟಿದ ಮೇಲೆ ತೋಳಿನಲ್ಲಿರುವ ವಂಕೆಯಂತೆ ಪ್ರಕಾಶಿಸಿದವನು. ಆ ಸತ್ಯ ಧರ್ಮವನ್ನು ನಡೆಸುವುದರ ಮೂಲಕ, ಕ್ಷತ್ರ ಧರ್ಮವನ್ನು ಚೆನ್ನಾಗಿ ಪಾಲಿಸುವುದರ ಮೂಲಕ ರುಗ್ಮಾಂಗದ ಚೆನ್ನಾಗಿ ಆಡಳಿತವನ್ನು ನಡೆಸುವುದನ್ನು ಮಗನಿಂದಲೂ ಕೂಡ ಮುಂದುವರಿಸುವುದಕ್ಕೋಸ್ಕರ ಜವಾಬ್ದಾರಿಯನ್ನು ಬಿಟ್ಟುಕೊಡ್ತಾ ಕರ್ತವ್ಯ ಬೋಧೆಯನ್ನು ಮಾಡಿ ಅಲ್ಲಿ ರಾಜನೀತಿಯ ಮಾತುಗಳು ಬರ್ತವೆ. ರಾಜ್ಯವನ್ನು ನಡೆಸುವುದು ಹೇಗೆ ಕಾರ್ತವೀರ್ಯಾರ್ಜುನ ಅಪ್ಪ ಕೊಟ್ಟ ಅಧಿಕಾರವನ್ನು ಸ್ವೀಕರಿಸದೆ ಓಡಿ ಬಂದು ಕಾಡಿನಲ್ಲಿ ಓಡಾಡಿ ಯಾವುದ್ಯಾವುದೋ ಋಷಿಗಳ ಕಾಡಿಬೇಡಿ, ನನಗೆ ಸತ್ಯ ಗೊತ್ತಾದ ಮೇಲೇ ನಾನು ಆ ಸಿಂಹಾಸನದಲ್ಲಿ ಕೂಡ್ತೇನೆ ಹೊರತು ಅಲ್ಲಿ ತನಕ ನಾನು ಇರಲ್ಲ ಅಂತ ಅವನು ಹೇಗೆ ಹೇಳಿದ್ನೋ ಹಾಗೆ ಇವನು ಕೂಡ ಅಪ್ಪನಿಂದ ಚೆನ್ನಾಗಿ ರಾಜ್ಯ ಅಧಿಕಾರದ ಬೋಧೆಯನ್ನು ತಿಳಿದು ಸಲಹೆ ಸೂಚನೆಯ ಜೊತೆಗೆ ಅಧಿಕಾರ ನಡೆಸುವಾಗ ಒಂದು ಸರ್ತಿ ಇವನು ಬೇಟೆಗೆ ಹೋಗ್ತಾನೆ. ಅವನ ಹೆಂಡತಿಯ ಹೆಸರು ಸಂಧ್ಯಾವಳಿ ಅಂತ. ಸಂಧ್ಯಾವಳಿ ಮತ್ತು ರುಗ್ಮಾಂಗದ, ಅವನಿಗೆ ಹುಟ್ಟಿದ ಮಗನೇ ಈ ಧರ್ಮಾಂಗದ. ಅವರು ಕಾಡಿನಲ್ಲಿ ಓಡಾಡ್ತಾ ಇರಬೇಕಾದ್ರೆ ಒಬ್ಬರು ಋಷಿಗಳು ಸಿಗ್ತಾರೆ, ವಾಮದೇವ ಅಂತ. ವಾಮದೇವನ ಹತ್ರ ಇವರು ಅನೇಕ ಧರ್ಮಶಾಸ್ತ್ರದ ಜಿಜ್ಞಾಸೆಗಳನ್ನು ನಡೆಸುವಾಗ ಅಲ್ಲಿ ಜಪಾನುಷ್ಠಾನ ಹೇಗೆ, ಪೂಜೆ ಹೇಗೆ, ಪುರಸ್ಕಾರಗಳು ಹೇಗೆ, ವ್ರತಗಳು ಹೇಗೆ, ಇದರ ಬಗ್ಗೆ ಅನೇಕ ಚರ್ಚೆಗಳು ಬರ್ತವೆ. ಅವನಿಗೊಂದು ಪ್ರಶ್ನೆ ಇರುತ್ತೆ, ನನಗೆ ಜೀವನದಲ್ಲಿ ಎಲ್ಲ ಹಂತದಲ್ಲೂ ಸುಖ ಸಿಕ್ಕಿತು, ಈ ಸುಖವನ್ನು ಪಡೀಲಿಕ್ಕೆ ಉಂಟಾದ ಕಾರಣ ಏನು? ನಾನು ಯಾಕೆ ಇಷ್ಟು ವೈಭವದಿಂದ ಇದ್ದೆ, ನನಗೆಲ್ಲ ಸುಖವನ್ನು ಒದಗಿಸ್ತಾ ಇದೆ ಅಂತ ಹೇಳಿದಾಗ ಅವನು, ಹೌದು, ನೀನು ಹಿಂದೆ ಒಬ್ಬ ಒಂದು ರೀತಿಯಲ್ಲಿ ಮೂರು ಬಿಟ್ಟ ಊರಿಗೆ ದೊಡ್ಡವ ಅನ್ನುವ ಹಾಗೆ ಅತ್ಯಂತ ಲೋಭಿಯಾಗಿ ಅಥವಾ ಕ್ರೂರಿಯಾಗಿ ನಡ್ಕೊಳ್ತಾ ಇದ್ದಿ. ಯಾವುದೋ ಒಂದು ವಿಶಿಷ್ಟವಾದಂತಹ ಸತ್ಕರ್ಮದ ಫಲವಾಗಿ ನಿನಗೆ ಆ ಕಥೆ ತುಂಬ ವಿಸ್ತಾರ ಇದೆ. ನಾನು ಆ ಕಥೆಯನ್ನು ವಿಸ್ತಾರ ಮಾಡಲಿಕ್ಕೆ ಹೋದರೆ ಈ ಮುಂದಿನ ಕಥೆ ಹೋಗೋದಿಲ್ಲ. ಇಲ್ಲಿ ಒಂದು ಕಥೆ ಒಳಗೆ ಒಂದು ಕಥೆ ಒಳಗೆ ಒಂದು ಕಥೆ, ಅದು ಬಿಡಿಸ್ತಾ ಹೋದರೆ 82 ಅಧ್ಯಾಯದ ಕಥೆ. ಒಟ್ಟಂತೂ ಯಾವುದೋ ಒಂದು ಮುಖ್ಯವಾಗಿ ಭಗವಂತನ ಏಕಾದಶಿ ವ್ರತದ ಬಗ್ಗೆ ಇದ್ದ ಅವನಿಗೆ ನಿಷ್ಠೆ ಏನಿತ್ತು, ಅದರಿಂದಾಗಿ ಅವನಿಗೆ ಈ ಒಳ್ಳೆಯ ರುಗ್ಮಾಂಗದ ಅನ್ನುವಂತಹ ಜನ್ಮ ಅವನಿಗೆ ಒದಗಿ ಬಂತು. ಅಲ್ಲಿ ಅವನು ಅಶೂನ್ಯ ಶಯನ ವ್ರತ ಅಂತ ಒಂದು ವ್ರತವನ್ನು ಕೂಡ ಮಾಡಿದ್ದಕ್ಕೋಸ್ಕರ ಆ ವ್ರತದ ಫಲವಾಗಿ ಅವನು ವೈಷ್ಣವನಾಗಿ ಮಂದರ ಪರ್ವತದಲ್ಲಿ ಹುಟ್ಟಿ ಬಂದಿ ಅಂತ ಹೀಗೆ ಹೇಳಿದಾಗ ಅವನಿಗೆ ಮಂದರ ಪರ್ವತ ಅಂದಾಗ ಮತ್ತೆ ಒಂದು ಸರ್ತಿ ಅಲ್ಲಿಗೆ ಹೋಗಿ ಬರಬೇಕು ಅಂತ ನೆನಪಾಯಿತು. ಅಲ್ಲಿ ಹೋದಾಗ ಇನ್ಯಾರೋ ಒಬ್ಬಳು ಹೆಣ್ಮಗಳು ಭೇಟಿಯಾಗುತ್ತೆ. ಆ ಭೇಟಿಯ ಕಥೆ ಬಹಳ ವಿಸ್ತಾರವಾಗಿದೆ. ಅವಳ ಚೆಲುವು ನೋಡಿ ಮರುಳಾಗಿ ಮಾತಾಡಿ ಅವಳ ಬಗ್ಗೆ ಕೇಳಿ ಅವಳು ಏನು ಅಂತ ಹೇಳಿ ಜಿಜ್ಞಾಸೆಗಳೆಲ್ಲ ಬೆಳೆದು ಕೊನೆಗೆ ಅವಳನ್ನು ಮದುವೆ ಆಗಬೇಕು ಅಂತ ಅನ್ನಿಸಿ, ಅದನ್ನು ಕೇಳಿದಾಗ ಈಗಲೇ ನೀನು ಮದುವೆ ಆದವನು ನನ್ನನ್ನು ಮದುವೆ ಆದರೆ ಏನು ಅಂತ ಮಾತಾಡಿ ಕೊನೆಗೆ ನಾನೇನು ಹೇಳಿದ್ದನ್ನು ನೀನು ಕೇಳ್ತೀಂದರೆ ಮಾತ್ರ ನಾನು ಮದುವೆ ಆಗ್ತೇನೆ ಅಂತ ಒಪ್ಪಿಗೆ ಪಡೆದ ಮೇಲೆ ಅವಳ ಹೆಸರು ಮೋಹಿನಿ ಅಂತ. ಅವಳನ್ನು ಭೇಟಿಯಾಗಿ ಮದುವೆ ಆದ ಮೇಲೂ ಸ್ವಲ್ಪ ಸವತಿಯರ ಸಂಬಂಧದ ಗಲಾಟೆ ಅಂತ ಅನ್ನೋದು ಒಳಗಿಂದೊಳಗೆ. ಸಂಧ್ಯಾವಳಿ ಯಾವತ್ತೂ ಗಲಾಟೆ ಮಾಡಲಿಲ್ಲ, ಆದರೆ ಎಲ್ಲದಕ್ಕೂ ಅವಳನ್ನು ಸ್ಥಾನಮಾನದಲ್ಲಿ ಇಟ್ಟು ಮಾತಾಡ್ತಾ ಇದ್ದ. ಅದರಿಂದಾಗಿ ಇವಳೇ ಸ್ವಲ್ಪ ಆಕ್ಷೇಪ ಮಾಡ್ತಾ ಇದ್ಲು. ಕೊನೆಗೆ ರಾಜ್ಯವನ್ನೆಲ್ಲ ಮಗನಿಗೆ ಕೊಟ್ಟು ಬಿಡು, ಇವ್ರು ಯಾರು ನನ್ನ ಜೊತೆಗೆ ಬರಬಾರ್ದು, ನೀನು ಮತ್ತು ನಾನು ಇಬ್ಬರೇ ಓಡಾಡಬೇಕು ಅಂತ ಅವಳು ಮೋಹಿನಿ ಕರಾರು ಹೂಡಿದಾಗ ಎಲ್ಲರೂ ಜಗಳ ಆಡ್ತಾರೆ ಉಳಿದವರು, ಅರಮನೆಯಲ್ಲಿದ್ದವರು. ಕೊನೆಗೆ ಧರ್ಮಾಂಗದ ಹೇಳ್ತಾನೆ, ಅಪ್ಪನ ಯಾವುದೋ ಒಂದು ಮಾತಿಗೆ ಒಡ್ಡಿ ಈಗ ಅವಳು ಕೇಳಿಯೇ ಇದ್ದಾಳೆ ಈ ಹಿಂದೆನೇ ನನ್ನ ಮಾತು ಕೇಳಬೇಕು ಅಂತ. ಸರಿ, ಈಗ ವಿಹಾರ ಅಷ್ಟೇ ಅಲ್ವ ಕೇಳ್ತಾ ಇರೋದು. ಅಪ್ಪ ನನಗೆ ಸ್ವಲ್ಪ ಧೈರ್ಯ ಬಂದಿದೆ,
ನೀವು ಮತ್ತೆ ಯಾವಾಗ ಕೇಳಿದ್ರು ನಾನು ರೆಡಿ. ಇಲ್ಲ ನಾನು ಕೇಳಲಿಕ್ಕೆ ಅಂತ ಬರುವುದೇ ಇಲ್ಲ, ನಿನಗೆ ಅಧಿಕಾರ ಪೂರ್ತಿ ಕೊಡ್ತೇನೆ ಅಂತ ಹೇಳಿ ಜವಾಬ್ದಾರಿ ಪೂರ್ತಿ ಕೊಟ್ಟು ಅವಳ ಜೊತೆಗೆ ಓಡಾಡ್ತಾನೆ. ಈ ವಿಹಾರ ನಡೆಸ್ತಾ ಬರುವ ಸಂದರ್ಭದಲ್ಲೇ ಮಗನೂ ಕೂಡ ತಂದೆಯ ಒಪ್ಪಿಗೆಯನ್ನು ಪಡೆದು ಇನ್ನಷ್ಟು ದಿಕ್ಕುಗಳಲ್ಲಿ ರಾಜ್ಯಭಾರವನ್ನು ನಡೆಸುವುದಕ್ಕೋಸ್ಕರ ದಿಗ್ವಿಜಯ ಮಾಡ್ತಾನೆ. ಅದರಿಂದ ಗೆದ್ದು ಬರ್ತಾನೆ. ಇವಳದ್ದು ಅಧಿಕಾರ ಒಂದರ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ತಾನು ಯಾವುದು ಮಾಡಬೇಕಾದ ಕೃಚ್ಛ್ರಾಚರಣೆಯನ್ನು ಸಂಧ್ಯಾವಳಿಯ ಕೈಯಲ್ಲಿ ಮಾಡಿಸ್ತಾನೆ. ಕೃಚ್ಛ್ರಾಚರಣೆ ಅಂದರೆ ದೇಹದಂಡನೆ, ಎಷ್ಟೋ ಕಾಲ ಆಹಾರ ಇಲ್ಲದೆ ಇರುವುದು, ಉಪವಾಸ ವ್ರತ ಇತ್ಯಾದಿಗಳೆಲ್ಲವನ್ನು ಕೂಡ ಸಂಧ್ಯಾವಳಿ ನಡೆಸಬೇಕು ಅಂತ ನಾನು ಹೇಳಿದಾಗ ಕೇಳಬೇಕು ಅಂತಂದರೆ ಅವಳಿಂದ ಮಾಡಿಸು ಅಂತ. ಅವಳು ಪಾಪ ಅದನ್ನು ಮಾಡ್ತಾಳೆ, ಒಂದು ಸ್ವಲ್ಪವೂ ಬೇಸರ ಇಲ್ಲದೆ ಮಾಡ್ತಾಳೆ. ಒಂದು ದಿವಸ ಯಥಾ ಪ್ರಕಾರ ದಿನತ್ರಯ ವ್ರತ, ಈ ದಶಮಿ, ಏಕಾದಶಿ, ದ್ವಾದಶಿಯ ವ್ರತಕ್ಕೋಸ್ಕರ ಅವನು ಬಹಳ ನಿಷ್ಠೆಯಿಂದ ಒಂದು ದಿವಸವೂ ತಪ್ಪದಂತೆ ಮಾಡ್ತಾ ಇರ್ತಾನೆ. ಈಗ ಅವಳಿಗೆ ಹಠ ಸಾಧಿಸಬೇಕು ಅಂತ ಅನ್ನಿಸಿ, ಇವತ್ತು ನನಗೊಂದು ನಡೆಸ್ಕೊಡ್ಬೇಕು. ಏನು? ನೀವು ಏಕಾದಶಿ ಊಟ ಮಾಡಬೇಕು. ಇದರಲ್ಲಿ ತುಂಬ ಜಗಳ ಇದೆ ಮಧ್ಯದಲ್ಲಿ, ನಾನು ವಿಸ್ತಾರಕ್ಕೂ ಅದರ ಸಾರಭೂತವಾದ ಅಂಶ ಇದು. ಏಕಾದಶಿ ತಿಂದರೆ ಏನಾಗುತ್ತೆ ನೋಡೋಣ. ಈ ಗಲಾಟೆ ನಮ್ಮ ಗಲಾಟೆಯೇ, ಇವತ್ತು ಎಲ್ಲರ ಮನೆಯಲ್ಲಿ ನಡೆಯುವ ಗಲಾಟೆ. ನಾನು ಅದನ್ನು ವಿಸ್ತಾರ ಮಾಡಲಿಕ್ಕೆ ಹೋದರೆ ತುಂಬ ಜಾಸ್ತಿ ಆಗುತ್ತೆ. ನಮ್ಮ ಮನೆಯಲ್ಲಿ ಆಗೋ ಗಲಾಟೆಯನ್ನು ಯೋಚನೆ ಮಾಡಿ. ಏನೇನು ಗಲಾಟೆ ಆಗುತ್ತೆ? ಶಾಲೆಯಲ್ಲಿ ತಲೆ ತಿರುಗಿ ಬಿದ್ದರೆ ಯಾರು ನೋಡ್ಕೋತಾರೆ ಅಂತ ಮಕ್ಕಳಿಗೆ, ಆಫೀಸಲ್ಲಿ ತಲೆ ತಿರುಗಿ ಬಿದ್ದರೆ ನೋಡ್ಕೊಳ್ತಾರೆ ಆಫೀಸಲ್ಲಿದ್ದವರಿಗೆ. ಇಲ್ಲಿ ಅದೇ ರೀತಿ ರಾಜನಾದವನು, ಹಿಂದೆ ಮಾತು ಇದೆ, ರಾಜನಾದವನು ಮಾಡಬೇಕಾಗಿಲ್ಲ, ಇವ್ರು ಮಾಡಬೇಕಾಗಿಲ್ಲ ಅಂತ ಕೆಲವರನ್ನು ಹೇಳ್ತಾರೆ. ಯುದ್ಧದಲ್ಲಿರುವವನನ್ನು ಮಾಡಬೇಕಾಗಿಲ್ಲ ಹಾಗೆ ಹೀಗೆ ಅಂತ. ಅದರಲ್ಲಿ ಕೆಲವರಿಗೆ ಹೌದು, ರೋಗಿಷ್ಠರಾದವರಿಗೆ, ಗರ್ಭಿಣಿಯಾಗಿದ್ದವರಿಗೆ, ಅಥವಾ ವೃದ್ಧರಾಗಿ ದೇಹದಲ್ಲಿ ಶಕ್ತಿ ಸಾಮರ್ಥ್ಯ ಇಲ್ಲದವರಿಗೆ, ತೀರ ಚಿಕ್ಕ ಮಕ್ಕಳಿಗೆ, ಇವರಿಗೆಲ್ಲ ಹೇಳಿದೆ. ಇದರ ಹಾಗೆಯೇ ಕೆಲವು ಸಂದರ್ಭದಲ್ಲಿ ಉಪವಾಸ ಮಾಡಬಾರ್ದು ಅಂತ ಹೇಳುವುದನ್ನು ಏಕಾದಶಿಗೆ ಜೋಡಿಸಿ ಅವಳು ಗೌತಮರ ಮತ ಇದು ಅಂತ ಹೇಳಿ ರಾಜನ ಹತ್ರ ಚೆನ್ನಾಗಿ ವಾದ ಮಾಡ್ತಾಳೆ. ತಿಂದರೆ ಏನು ತಪ್ಪು, ಅನ್ನ ತಿಂದರೆ ಏನು ತಪ್ಪು, ಅಥವಾ ಇನ್ನೊಂದು ತಿಂದರೆ ಏನು ತಪ್ಪು, ಅನ್ನ ಬೇಡ ಬೇರೆ ತಿನ್ನಿ, ನಮ್ಮಲ್ಲಿ ಇವತ್ತು ಏಕಾದಶಿ ಅಂತಂದರೆ ಉಳಿದ ದಿನಕ್ಕಿಂತ ಡಬಲ್ ಖರ್ಚು, ಆ ಖರ್ಚಿನ ಸ್ವರೂಪದಲ್ಲಿ ರಾಜನಾಗಿ ನೀನು ಇದನ್ನೆಲ್ಲ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಅನೇಕ ವಾದಗಳನ್ನು ಮಾಡ್ತಾಳೆ.